ಇವತ್ತು ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದ ಮಡ್ಡಿ ಪ್ಲಾಟ್ನಲ್ಲಿ ನಿರಾಶ್ರಿತ ಕುಟುಂಬಗಳಿಗೆ ಹಕ್ಕುಪತ್ರಕ್ಕಾಗಿ ಒಂದು ಅನಿರ್ದಿಷ್ಟವಾದ ಧರಣಿ ಸತ್ಯಾಗ್ರಹ ನಾವು ನಡೀತಿದೆ. ಇವತ್ತು 5ನೇ ದಿನ ಮುಕ್ತಾಯ ಹಂತದಲ್ಲಿ, ಅಂದರೆ ನಾಳೆ 6ನೇ ದಿನಕ್ಕೆ ಮುಂದುವರಿತೀವಿ. 6ನೇ ದಿನಕ್ಕೆ ಮುಂದುವರಿಯಾಕತ್ರು ಇಷ್ಟು ದಿನ ಆದ್ರೂ ಅಧಿಕಾರಿಗಳ ಫಸ್ಟ್ ನಿಲುವು ತೋರಾಕ ತಯಾರಿಲ್ಲ. ಇವತ್ತು ಜನಪ್ರತಿನಿಧಿಗಳಾಗಲಿ, ಜಿಲ್ಲಾ ಪಂಚಾಯತಿ ಸದಸ್ಯ, ಜಿಲ್ಲಾ ಪಂಚಾಯತಿ CO ಸಾಹೇಬರಾಗಲಿ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಯಾವುದೇ ರೀತಿ ಸೂಕ್ತವಾಗಿ ಸ್ಪಂದನೆ ನೀಡೋಕೆ ತಯಾರಿಲ್ಲ. ಇವತ್ತು ಯಾಕೆ ಇದನ್ನು ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು PDO ಸಾಹೇಬರು ಸ್ಥಳಕ್ಕೆ ಆಗಮಿಸಿ ನಾವು ಕೊಟ್ಟಂತನೇ ದಾಖಲೆಗಳ, ನಾವು ಹಿಂದೆ 1 ವರ್ಷದಿಂದ ಏನು ನಾವು ಫೈಲ್ ರೆಡಿ ಮಾಡಿ ಕೊಟ್ಟಿವು, ಯಾವ ದಾಖಲೆಗಳನ್ನು ಹುಡುಕಿ ಅವ್ರಿಗೆ ಕೊಟ್ಟಿವು, ಅವ ದಾಖಲೆಗಳನ್ನು ತೋರಿಸಿ ನಮಗೆ ಸುಳ್ಳು ಆಶ್ವಾಸನೆ ಕೊಡೋಕೆ ಬಂದರು. ಆ ಸಂದರ್ಭದೊಳಗೆ ಈ ರೀತಿ ಸುಳ್ಳು ಆಶ್ವಾಸನೆ, ಸುಳ್ಳು ಭರವಸೆ ಬೇಡ, ನಮಗೆ ಲಿಖಿತವಾಗಿ ಮತ್ತು ಶಾಶ್ವತವಾಗಿ ಪರಿಹಾರ ಕೊಡ್ರಿ ಅಂತೇಳಿ ನಾವು ನಿನ್ನೆ ಹೇಳಿ ಕಳಿಸಿದಕ್ಕೆ ಅವ್ರು ವಾಪಸ್ ಇನ್ನೂರಿಗೆ ಇವತ್ತು ಬರ್ತೀವಿ ಅಂತ ಹೇಳಿದ್ರು, ಇನ್ನೂರಿಗೆ ಬಂದಿಲ್ಲ. ಅದಕ್ಕೆ ನಾವು ಈ ಮೂಲಕ ಸಂದೇಶ ಕೊಡೋಕೆ ಏನಪ್ಪ ಅಂದ್ರೆ, ಸ್ಟೇಟ್ಮೆಂಟ್ ಕೊಡೋದು ಏನಂದ್ರೆ, ನೀವು 15 ದಿನ ಬಿಟ್ಟು ಬರ್ರಿ, ನಾವು ಇದೇ ರೀತಿ ಶಾಂತ ರೀತಿಯಿಂದನೇ ಕುಂಡಿರ್ತೀವಿ. ಧರಣಿ ನಾವು ಗಟ್ಟಿಯಾಗಿ ಕೂತೀವಿ. ಯಾಕಪ್ಪ ಅಂದ್ರೆ, ಎಲ್ಲಿ ಜಮಖಂಡಿ ಎಲ್ಲಿ ಬೆಂಗಳೂರು 600 ಕಿಲೋಮೀಟ್ರ್ 116 ಜನ 5 ಬಸ್ ಮಾಡ್ಕೊಂಡು ಹೋದ್ರು ಇನ್ನೂ ನಿಮ್ಗೆ ಅರಿವು ಬರ್ತಾ ಇಲ್ಲ ಅಂದ್ರೆ, ಇವತ್ತು ಸರ್ಕಾರ ಏನು ನಿದ್ದೆ ಮಾಡಾಕತ್ತೈತೆ ಅಂತೇಳಿ ನಾವು ಪ್ರಶ್ನೆ ಮಾಡಕತ್ತೀವಿ. ಅದಕ್ಕೆ ನಾವು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ವಿಧಾನ ಪರಿಷತ್ ಸದಸ್ಯರು, MP ಅವರು, ಶಾಸಕರು ಬರಲಿ ಅಂತೇಳಿ. ಆದರೆ ಶಾಸಕರು ನಾಳೆ ಮಧ್ಯಾಹ್ನ 2 ಗಂಟೆ ನಂತರ ಬರ್ತೀನಿ ಅಂತ ಹೇಳಿದರು. ನಾಳೆ ಶನಿವಾರ ಸೂಟಿ, ಅಧಿಕಾರಿಗಳು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಅದು ಫಸ್ಟನೇ ತೊಗೊಂಡು ಅವ್ರ ನಿಲುವು ಏನೈತಿ, ನೀವು ವಾರ ಬಿಟ್ಟು ಬರ್ರಿ, ನಾವೇ ನಿಮ್ಮ ಮೇಲೆ ಅಭ್ಯಂತರ ಇಲ್ಲ, ದ್ವೇಷ ಇಲ್ಲ, ಯಾರ ಮೇಲೂ ಇಲ್ಲ. ಆದ್ರೆ ಬರೋದು ಯಾವಾಗ ಬರ್ತಿರಲ್ಲ, ಲಿಖಿತವಾಗಿ ಮತ್ತು ಶಾಶ್ವತ ಪರಿಹಾರ ತೊಗೊಂಡ ಇಲ್ಲಿ ಬರೋದ. ಹಂಗೆ ಗಾಳಿ ಗೊಬ್ಬರ ಮಾಡಿ ಹೋಗಕ್ಕೆ ಬರೋರು ಇದ್ರಾದ್ರೆ ಒಟ್ಟ ಬರೋಕೆ ಹೋಗ್ಬೇಡ್ರಿ. ನೀವು ಇಲ್ಲಿ ಬರೋದು ಆ ಫೈಲ್ ತೊಗೊಂಬರೋದು, ಈ ಫೈಲ್ ತೋರಿಸೋದು, ಇದಾಯ್ತಿ, ಇದು ಡೆಮಾಲಿಷ್ ಮಾಡೋದು, ಏನೋ ಮಾಡಿರಿ. ನೀವು ಡೆಮಾಲಿಷ್ ಮಾಡೋಕ್ಕೂ ನಾವು ಅವಕಾಶ ಕೊಡ್ತೀವಿ. ಆದರೆ ನಮಗೆ ಷರತ್ತುಗಳು ಅನ್ವಯಿಸಿ ನಾವೊಂದು ಕೆಲವೊಂದು ಷರತ್ತುಗಳು ಏನು ಹಾಕಿ ನಿಮ್ಗೆ ಈಗಾಗಲೇ ಹೇಳಿವೆ. ನೀವು ಯಾವ ಮನೆಗಳು ಕೆಡುತ್ತೀರಿ, ಅವು ಮನೆ ಅದೇ ಜಾಗದಾಗ ನೀವು ಒಡಮಳೆ ಅದಕ್ಕೆ ಅವ್ರು ಬಂದಂಥ ಜಾಗದಾಗನ ಸುಸಜ್ಜಿತವಾಗಿ ನಿರ್ಮಾಣ ಕೊಡೋದು. ಏನಾರೆ ನೀವು ಭರವಸೆ ಜೊತೆಗೆ ಅದ್ರ ಅಧಿಕೃತ ದಾಖಲೆ ಕೊಡಬೇಕು. ನಾಳೆ ನಾವು ಕಟ್ಟಡ ಇಷ್ಟು ಪ್ರಮಾಣದಾಗ ನಾವು ಕಟ್ಟಡ ಮಾಡಿ ಕೊಡ್ತೀವಪ್ಪ ಅನ್ನೋ ಹಂಗೆ ಗ್ಯಾರಂಟಿ ಅಧಿಕೃತ ಸರ್ಕಾರದಿಂದ ಸಿಕ್ಕ ಹಾಕಿ ನಾವು ಏನಾರು ಪರ್ಮಿಷನ್ ಇದನ್ನು ಆದೇಶ ಪ್ರತಿ ಕೊಟ್ರಂದ್ರೆ ನಾವು ನಿಮಗೆ ಅವಕಾಶ ಕೊಡ್ತೀವಿ. ಆದರೆ ಏನು ಮಾಡ್ತೀರಿ ಗೊತ್ತಿಲ್ಲ. ಪರಿಹಾರ ಮಾತ್ರ ಶಾಶ್ವತ ಆಗಬೇಕು. ಇಲ್ಲಿ ಬರ್ತನೂ ಯಾರ್ದೋ ಮೇಲಾಧಿಕಾರಿಗಳು ಒತ್ತಡಕ್ಕಾಗಲಿ, ಯಾರ್ದೋ ಸಚಿವರು ಒತ್ತಡಕ್ಕಾಗಲಿ ಇಲ್ಲಿ ಬಂದು ಇದನ್ನು ಶಾಂತಿಯಿಂದ ಕೂತಿದ್ದಕ್ಕೆ ನೀವು ಇಲ್ಲಿ ಹೇಳ್ರಿ ಅನ್ನುವಂಥದ್ದು ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಏನೋ ಬರ್ರಿ, ನಾವು ಬೇಡ ಅನ್ನಂಗಿಲ್ಲ. ಅಧಿಕಾರಿಗಳು ಬರೋದು ಎದಕ್ಕಪ್ಪ ಅಂದ್ರೆ ಅವ್ರಿಗೆ ಪರಿಹಾರ ಕೊಡೋಕೆ. ಸುಳ್ಳು ಆಶ್ವಾಸನೆ, ಸುಳ್ಳು ಭರವಸೆ ಅಂದ್ರೆ ಸಮಾಧಾನ ಮಾಡ್ಬೇಕಂದ್ರೆ ಏನು ಸಣ್ಣ ಮಕ್ಕಳು ಅಲ್ಲಿ ಇಲ್ಲಿ ಎಲ್ಲರೂ ಕೂತವ್ರ. ಅದಕ್ಕೆ ನೀವು ಏನೋ ಬರ್ರಿ, ಇಲ್ಲಿ ಅಧಿಕಾರಿಗಳು ಬಂದಂಥವ್ರು ಪರಿಹಾರ ಸಮೇತ ಬರಬೇಕು. ಸುಮ್ಮನೆ ಗೋಳ ಆಶ್ವಾಸನೆ ಕೊಟ್ಕೊಂಡು ಬರೋದಾದ್ರೆ ನೀವು 15 ದಿನ ಬಿಟ್ಟು ಬರ್ರಿ. ನಮಗೆ ಲಿಖಿತವಾಗಿ ಹಾಗೂ ಶಾಶ್ವತ ಪರಿಹಾರ ತೊಗೊಂಡು ಬರಬೇಕು ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಡಾಕತ್ತೀವಿ ನಾವು. ಅದಕ್ಕಾಗಿ ಇವತ್ತು 5ನೇ ತಾರೀಕಿನಿಂದ ಇವತ್ತು 9ನೇ ತಾರೀಕು ಸಾಯಂಕಾಲ 5 ಗಂಟೆ. ಆದರೆ ಇನ್ನು ಮುಂದೂ ನಾವು ಹೋರಾಟ ನಾಳೆ ಹಿಡ್ದು ಮುಂದುವರಿಯತೈತಿ. ನಾಳೆ ಶನಿವಾರ ಸೂಟಿ, ಗೋರ್ಮೆಂಟ್ ಸೂಟಿ ಇರ್ಬೋದು, ನಮಗೆ ಸೂಟಿ ಇಲ್ಲ. ನಮ್ಮ ನಿರಂತರ ಐತಿ ಹೋರಾಟ ಐತಿ. ನಾಳೆನೂ ನಿರಂತರವಾಗಿ ಮುಂದುವರಿತೈತಿ. ನಾಳೆ ಶನಿವಾರ ಮುಂದುವರಿತೈತಿ, ರವಿವಾರ ಮುಂದುವರಿತೈತಿ. ನಾವು ಕಂಟಿನ್ಯೂ ಇರ್ತೈತಿ. ನೀವು ಅಧಿಕಾರಿಗಳು ಸೂಟಿ ಇದ್ದರೂ ಬರ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಆದರೆ ಬರುವ ಹೊತ್ನಾಗ ಶಾಶ್ವತ ಪರಿಹಾರ ಸಮೇತ ಬರಬೇಕು. ಗೋಳ ಆಶ್ವಾಸನೆ ಕೊಡೋರು ಇದ್ರಂದ್ರೆ ದಯವಿಟ್ಟು ಕೈ ಮುಗಿದು ಹೇಳ್ತೀವಿ, ಇಲ್ಲಿ ಬರೋಕೆ ಹೋಗಬೇಡ್ರಿ. ಯಾವ MP ಇರಲಿ, ಶಾಸಕರು ಇರಲಿ, ಸಂಸದರು ಇರಲಿ ಮತ್ತು ವಿಧಾನ ಪರಿಷತ್ ಸದಸ್ಯರು ಇರಲಿ, ನಾವು ಏನು ಬಂದ್ರೂ ಅಧಿಕಾರಿಗಳ ಜೊತೆ ಬರೋದಾದ್ರೆ ನೀವು ಪರಿಹಾರ ತೊಗೊಂಡು ಬರಬೇಕಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊತೀವಿ ನಾವು.